ಯಾಕಂದರೆ ಶಸ್ತ್ರಾಸ್ತ್ರವನ್ನು ಇಟ್ಟು ಬರಬೇಕಾದ್ರೆ ಅವರು ತಂದಿರಲಿಲ್ಲ. ಈಗ ಹೊರಗಡೆ ಎಲ್ಲಿ ಕಾಡಲ್ಲಿ ಬಚ್ಚಿಟ್ಟಿದ್ರು ಅದನ್ನು ಈಗ ಇವತ್ತು ಇದು ಮಾಡ್ಕೊಂಡು ರಿಕವರ್ ಮಾಡ್ಕೊಂಡಿದೆ. ಆದರೆ ಈ ಪ್ರಾಸೆಸ್ ಏನಿದೆ ಅದು ತುಂಬ ಡೌಟ್ಫುಲ್ ಅಂತ. ಹೌದು ಸರ್, ಈ ಪ್ರಾಸೆಸ್ನಲ್ಲಿ ಡೌಟ್ಫುಲ್ ಇದೆ. ನಾನು ಯಾಕಂದರೆ ಅದ್ರ ಬಗ್ಗೆ ಹೇಳಿದ್ದೀನಿ ಸರ್. ಸೆಕೆಂಡು, ಇದು ಒಂದು ನಾರ್ಮಲಿ ಈ ಥರ ಒಂದು ಕಾಂಪ್ಲಿಕೇಶನ್ ಬರುವಾಗ ಜನಕ್ಕೂ ಒಂದು ನಕ್ಸಲ್ ಸರೆಂಡರ್ ಆಗುವಾಗ ಜನಕ್ಕೆ ಒಂದು ವಿಶ್ವಾಸ ಬರಬೇಕು. ಕಾರಣ, ಇಷ್ಟು ವರ್ಷ ಸರ್ಕಾರ ವಿರುದ್ಧ ಯಾರು ಹೋರಾಟ ಮಾಡಿದಾರೋ ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡ್ತೀರಾ. ಸಿವಿಲ್ ಸೊಸೈಟಿ ಒಳಗಡೆ ಅವರು ಬರುವಾಗ ಜನಕ್ಕೊಂದು ವಿಶ್ವಾಸ ನಂಬಿಕೆ ಬರಬೇಕು. ಈ ಪ್ರಾಸೆಸ್ ಕ್ಲೀನಾಗಿ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಸೊ ಜನಕ್ಕೆ ಇದರಲ್ಲಿ ವಿಶ್ವಾಸ ಸ್ವಲ್ಪ ಕೊರತೆ ಇದೆ. ಸೊ ಅದಕ್ಕೆ ನಾನು ಪುನಃ ಹೇಳ್ತಾ ಇದ್ದೀನಿ ಸರ್, ಎನ್ಕೌಂಟರ್ ಅದೇ ಒಂದು ಡೌಟ್ ಇದೆ. ಎನ್ಕೌಂಟರ್ ಆದ ಮೇಲೆ ಸರೆಂಡರ್ ಪ್ರಾಸೆಸ್ ಒಂದು ಡೌಟ್ ಇದೆ. ಹೋಮ್ ಮಿನಿಸ್ಟರ್ ಅವರು ಭಾಷಣ ನಾನು ನೋಡುವಾಗ ಕೊಂಚ ಉಲ್ಟಾ ಪುಲ್ಟಾ ಮುಂದೆ ಹಿಂದೆ ಇದೇದೋ ಮಾತಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ, ಈ ಪ್ರಶ್ನೆ ಬರ್ತಾ ಇದೆ. ಸೊ ಇದು ಪತ್ರಿಕೆಯಲ್ಲಿ ತಾವೆಲ್ಲ ಇದ್ದೀರಾ, ಸರ್ಕಾರ ಉತ್ತರ ಕೊಡಬೇಕು. ಆಮೇಲೆ ಈ ಪ್ರಾಸೆಸ್ ಯಾರು ಮುಚ್ಚಾಕ್ಲಿಕ್ಕೆ ಆಗಲ್ಲ ಸರ್, ಒಂದಿನ ನಿಜ ಔಟ್ಸೈಡ್ ಬಂದೇ ಬರ್ತದೆ. ಸೊ ಬರಬೇಕು ಸರ್. ಸಿಎಂ ಮನೆಗೆ ಹೋಗಿ ಸರೆಂಡರ್ ಆಗೋದಿಲ್ಲ ಸರಿ ಅಂತ. ಸಿಎಂ ಮನೆಯಲ್ಲಿ ಸರೆಂಡರ್ ನಕ್ಸಲ್ ಸರೆಂಡರ್ ಪ್ರಾಸೆಸ್ ಯಾವಾಗಲೂ ಕೂಡ ಒಂದು ಪೊಲೀಸ್ ಆಫೀಸರ್, ಕಲೆಕ್ಟರ್ ಈ ರೀತಿಯಲ್ಲಿ ಆಗಬೇಕಣ್ಣ. ಸೊ ಚಿಕ್ಕಮಂಗ್ಳೂರಲ್ಲಿ ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ದೊಡ್ಡ ಲೆವೆಲ್ದಲ್ಲಿ ಆಗಿದ್ದ ಸರೆಂಡರ್ ಬಂದು ಚಿಕ್ಕಮಂಗ್ಳೂರು, ಅಲ್ಲಿ ಒಂದು ಡಿಸ್ಟಿಕ್ SP ಅವರು, ಡಿಸ್ಟಿಕ್ ಕಲೆಕ್ಟರ್ ಅವರು, ಆಮೇಲೆ ಸಿವಿಲ್ ಸೊಸೈಟಿ ಗ್ರೂಪ್ ಯಾರು ಪ್ರಾಸೆಸ್ ಮಾಡಿದ್ದಾರೆ ಇವರು ಮುಂಚೆದಲ್ಲಿ ಕಲೆಕ್ಟರ್ ಆಫೀಸ್ನಲ್ಲಿ ಸರೆಂಡರ್ ಆಯಿತು. ಸೊ ಇದು ಪೊಲಿಟಿಕಲ್ ಓವರ್ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ. ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ಅವರು ಒಂದು ಪೊಲಿಟಿಕಲ್ ಓವರ್ಟೋನ್ ಕೊಡಲಿಕ್ಕೆ ಮಾಡಿದ್ದಾರೆ. ಅದಕ್ಕೆ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲ, ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ನಿಜತನ್ಮ ಇಲ್ಲ. ಅದೇ ನಾನು ಪುನಃ ಹೇಳ್ತಾ ಇದ್ದೀನಿ ಅಣ್ಣ. ಇಂದ ಓವರ್ ಗ್ರೌಂಡ್ ವರ್ಕರ್ಸ್ ಸಿವಿಲ್ ಸೊಸೈಟಿದಲ್ಲಿ ತುಂಬ ಜನ ನಕ್ಸಲ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ. ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಈ ಪ್ರಾಸೆಸ್ ಪೊಲಿಟಿಕಲಿ ತಗೊಂಡೋಗಿದ್ದಾರಾ, ಇದರಲ್ಲಿ ನಿಜವಾಗಿ ಅದೇ ಮೈಂಡ್ಸೆಟ್ನಲ್ಲಿ ಸಿವಿಲ್ ಸೊಸೈಟಿ ಬರುವಾಗ ಏನಾಗ್ತದಲ್ಲ. ನಕ್ಸಲ್ಸ್ ಒಂದು ಮೈಂಡ್ಸೆಟ್ ಇರಲಿಕ್ಕೆ ಕಾಡೊಳಗಡೆ ಇದ್ದಾರೆ, ಮೈಂಡ್ಸೆಟ್ ಇರಲಿಕ್ಕೆ ಹೋರಾಟ ಮಾಡ್ತಾರೆ. ಅದೇ ಮೈಂಡ್ಸೆಟ್ ತಗೊಂಡು ಬಂದು ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡುವಾಗ ಪಾಲಿಟಿಕ್ಸ್, ಡೆಮೋಕ್ರಸಿ ಎಲ್ಲದಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ. ಸೊ ಅದು ಸರಿಯಿಲ್ಲ ಅಣ್ಣ.